ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕದಂ ಫಸ್ಟ್ ನ್ಯೂಸ್. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ಹೇಗಿದ್ದೀರಿ? ನೀವೆಲ್ಲ ಆರಾಮಾಗಿದ್ದೀರಿ ಅನ್ಕೊಂತೀನಿ. ಇವತ್ತು ಅಗೇನ್ ನಾನು ಬಿಗ್ ಬಾಸ್ ಬಗ್ಗೆ ಮಾಹಿತಿ ಕೊಡಕ್ಕೆ ಬಂದಿದ್ದೇನೆ. ಬಿಗ್ ಬಾಸ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ನೀವು ನೋಡ್ತಾ ಇದ್ರೆ ನಿಜಕ್ಕೂ ಇವ್ರು ಏನ್ ಮಾಡ್ತಾರಪ್ಪ ಅಲ್ಲಿದ್ದವ್ರು ಅನಿಸ್ಬಿಡುತ್ತೆ. ಅದರಲ್ಲಿ ಈಗ ಬಿಗ್ ಬಾಸ್ಗೆ ಒಂದು ರೀತಿಯ ಈಗ ಕಳೆ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಆಟದ ಆ ವೈಖರಿ ಈಗ ಗೊತ್ತಾಗಿದೆ. ಯಾಕಂದ್ರೆ ಕಳೆದ ವಾರದ ಕಚ್ಚೆ ಕಿಚ್ಚನ ಜೊತೆ ಆದ ನಂತರ ಎಲ್ಲರೂ ಒಂದು ರೀತಿ ಆಕ್ಟಿವ್ ಆಗಿದ್ದಾರೆ. ಆದ್ರೆ ಆದವರು ಆಗಿದ್ದಾರೆ, ಇನ್ ಕೆಲವೊಬ್ರು ಮಾತ್ರ ಆಕ್ಟಿವ್ ಆಗೋದಿರ್ಲಿ, ಇನ್ನೂ ಹಂಗೇ ಇದ್ದಾರೆ. ಉದಾಹರಣೆಗೆ ತಗೊಳ್ಳೋದಾದ್ರೆ ಯಾರೆಲ್ಲ ಹಂಗೆ ಇದ್ದಾರೆ? ಒಂದು ಧ್ರುವಂತು, ಅದನ್ನು ಬಿಟ್ರೆ ಮಲ್ಲಮ್ಮ, ಅದನ್ನ ಬಿಟ್ರೆ ಮಾಳು, ಇನ್ನ ಬೇಕಾದ್ರೆ ಅವ್ರವ್ರು ಹಂಗೆ ಇದ್ದಾರೆ. ಆದ್ರೆ ಅಸಲಿಗೆ ಆಟ ಶುರು ಆಗಿದೆ. ಆದ್ರೆ ಇಲ್ಲೂ ಒಂದ್ ಅರ್ಥ ಆಗ್ತಾ ಇಲ್ಲ. ಒಂದಿಲ್ಲಿ ನೀವು ಟ್ವಿಸ್ಟ್ ಅನ್ನ ನೋಡ್ಬೋದು, ಒಂದು ಬದಲಾವಣೆ ಕಾಣಬಹುದು. ಅಶ್ವಿನಿ ಗೌಡ ಯಾವತ್ತೂ ಇವ್ರಿಗೆ ಟಾರ್ಗೆಟ್ ಮಾಡ್ಕೊಂಡ್ ಬಂದಿದ್ದಾಳೆ. ಯಾರೇ ರಕ್ಷಿತಾ ಶೆಟ್ಟಿ ಅವರಿಗೆ ಟಾರ್ಗೆಟ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಈಗ್ಲೂ ಅದನ್ನೇ ಮಾಡ್ತಾ ಇರೋದು. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಆ ಹುಡುಗಿನ ದೊಡ್ಡದಾಗಿ ಮುಂದೆ ಬಂದಾಗ ಕಂದ ಕಂದ ಅಂತ ಹೇಳೋದು. ಆದ್ರೆ ನೆಕ್ಸ್ಟ್ ಎಲ್ಲಿ ಇವ್ರದ್ದು ಹವಾ ಕಡಿಮೆ ಆಗ್ಬಿಡುತ್ತೆ, ಎಲ್ಲಿ ಅವಳು ಹೈಲೈಟ್ ಆಗ್ಬಿಡ್ತಾಳೆ ಶೆಟ್ಟಿ ಅಂತ ಹೇಳಿ, ಮತ್ತೆ ಆ ರಕ್ಷಿತಾನ ಒಂದು ರೀತಿಯ ಅವ್ರನ್ನ ಹೀಯಾಳಿಸೋದು, ಒಂದು ರೀತಿಯ ಕೆಟ್ಟದಾಗಿ ಮಾತಾಡೋದು, ಏನ್ ಅತಿ ಆಡ್ತಾ ಇದೀಯಾ, ಅತಿಯಾಗಿ ಮಾತಾಡ್ತೀಯಾ ಅಂತ ಎಲ್ಲ ನೀವು ನೋಡಿದಿರಿ. ಹಂಗೆಲ್ಲ ಮಾಡ್ತಾ ಇದಾರೆ. ಇನ್ನು ಅಶ್ವಿನಿ ಜೊತೆ ಯಾವತ್ತು ಇದ್ದಿದ್ದು ಜಾನು. ಈಗ ಜಾನು ಫ್ರೆಂಡ್ಶಿಪ್ ಕಟ್ ಆಗಿದೆ. ಆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟು ಇಬ್ರನ್ನ ಸೆಲೆಕ್ಟ್ ಮಾಡಿ ಒಳ್ಳೇದೇ ಮಾಡಿದ್ದಾರೆ. ಇಲ್ಲಾಂದ್ರೆ ಇಬ್ರು ಮತ್ತಷ್ಟು ಏನೇನೋ ಆಗ್ತಿತ್ತು ಬಿಗ್ ಬಾಸ್ ಅಲ್ಲಿ, ಆದ್ರೆ ಈಗ ಆಗಿಲ್ಲ. ಈಗ ಜಾನು ಜಾಗದಲ್ಲಿ ಯಾರು ಬಂದಿದ್ದಾರೆ? ಸೋ ಕಾಲ್ಡ್ ರಾಶಿಕಾ. ಈ ರಾಶಿ ಮಾಡ್ತಾ ಇರೋದೇನು? ಮುಂಚೆ ಏನ್ ಸೈಲೆಂಟ್ ಇದ್ಲರಿ ರಾಶಿ. ಅಬ್ಬಾಬಾಬ, ಏನ್ ಮಾತಾಡೋದೇ ಇಲ್ಲ, ಅಷ್ಟೇ ಎಷ್ಟ್ ಬೇಕಷ್ಟೇ ಮಾತಾಡ್ತಾಳ ಅಂತ ಎಲ್ಲಾರು ಅನ್ಕೊಂಡಿದ್ರು. ಆದ್ರೆ ಈಗ ರಾಶಿ ಆಡ್ತಾ ಇರೋ ನೌಟಂಕಿ ಆಟಗಳು ನೋಡೋರಿಗೆ ಒಂಥರ ವಾಕರಿಕೆ ಬರ್ತಾ ಇದೆ. ಅದರಲ್ಲೂ ಅವಳು ಕಿರಿಸ್ತಾಳಲ್ಲ, ಅದ್ ಏನ್ ಮುಂದಿನವ್ರು ಮಾತಾಡ್ತಾ ಇದಾರೆ ಅನ್ನೋದಕ್ಕೆ ಅರ್ಥನೇ ಇರಲ್ಲ. ಸುಮ್ನೆ ಕಿರ್ಚಿಬಿಡೋದು, ಕಿರ್ಕಿರ್ 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 ಅಂತ ಕಿರ್ಚೋದು. ಇದನ್ನ ನನ್ಗಷ್ಟೇ ಅಲ್ಲ, ನಿಮ್ಗೂ ಆ ರೀತಿ ಇರಿಟೇಷನ್ ಅನಿಸ್ತಾ ಇಲ್ವಾ? ರಾಶಿ ಮಾತುಗಳು ಏನ್ ರಾಶಿ ಮಾತಾಡ್ತಾ ಸುಮ್ನೆ ಕಿರಿಕು, ಸುಮ್ನೆ ಕಿರ್ಚೋದು. ಅದರಲ್ಲೂ ಅವಳನ್ನ ಅಬ್ಸರ್ವ್ ಮಾಡಿ, ರಾಶಿಕನ ಯಾವಾಗ ಸೂರಜ್ ಎಂಟ್ರಿ ಆದ್ರೋ, ಸೂರಜ್ ಒಂದ್ ಯಾವಾಗ ರೆಡ್ ರೋಸ್ ಕೊಟ್ರು, ಅವಾಗಿಂದ ಇವಳು ದೊಡ್ಡದಾಗಿ ಲವರ್ ಅನ್ಕೊಂಡ್ಬಿಟ್ಲು. ಇದು ಜಸ್ಟ್ ಬಿಗ್ ಬಾಸ್ ಆಟದಲ್ಲಿ ಇಲ್ಲಿ ಯಾರೂ ಅಣ್ಣ ತಂಗಿ ಅಲ್ಲ, ಯಾರೂ ಲವರ್ಸ್ ಗಳಲ್ಲ, ಯಾರು ಫ್ರೆಂಡ್ಸ್ ಅಲ್ಲ. ಇದೊಂದು ಆಟದಲ್ಲಿ ಒಬ್ಬಂಟಿಯಾಗಿ ಆಡುವಂತ ಆಟ. ಹೀಗಿರ್ಬೇಕಾದ್ರೆ ದೊಡ್ಡದಾಗಿ ಅವನನ್ನ ಇವಳು ಏನೋ ಅವರ್ಸ್ಕೊಂಡ್ಬಿಟ್ಟು 5 ನಿಮಿಷ ನನ್ ಜೊತೆ ಮಾತಾಡ್ಲಿಲ್ಲ, ಯಾಕೆ ನೋಡ್ಲಿಲ್ಲ ಅಂತ ಅವನ ಮೇಲೆ ಗೂಬೆತ್ ಕೂರ್ಸೋದಂತ, ಆ ರೀತಿ ಒಂದು ರೀತಿ ಅವನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾಳೆ. ಆ ರೀತಿ ಮಾಡ್ತಾ ಇದ್ದಾಳೆ. ಓಕೆನಾ? ಇನ್ನ ನಾವು ಬಿಗ್ ಬಾಸ್ ಅಲ್ಲಿ ಮತ್ತೊಂದು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಸೂರಜ್ ಬಂದಾಗ ನಾವೇನ್ ಅನ್ಕೊಂಡಿದ್ವಿ, ಸೂರಜ್ ತುಂಬಾ ಚೆನ್ನಾಗಿ ಆಡ್ತಾರೆ. ಓಕೆ, ನಾವು ಬೇರೆಯವ್ರ ಕಂಪೇರ್ ಮಾಡಿದ್ರೆ, ರಘು ಮತ್ತೆ ರಿಷಿನ ಕಂಪೇರ್ ಮಾಡಿದ್ರೆ ಸೂರಜ್ ಸಖತ್ತಾಗಿ ಆಡ್ತಾರೆ ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಇಲ್ಲಿ ಸೂರಜ್ ಕೇವಲ ಏನೂ ಇಲ್ಲ, ಗೇಮ್ ಬಂದಾಗ ಆಟ ಆಡ್ತಾನೆ, ಇಲ್ಲ ಬಿಟ್ರೆ ರಾಶಿ ಜೊತೆ ಕುತ್ಕೊಂಡ್ಬಿಡೋದು, ಇಷ್ಟೇ ಮಾಡ್ತಾ ಇರೋದು. ಅದನ್ ಬಿಟ್ರೆ ಮತ್ತೇನು ಮಾಡ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡಿ, ಇಡೀ ಬಿಗ್ ಬಾಸ್ ಅಲ್ಲಿ ಸೂರಜ್ ಮತ್ತೆ ರಾಶಿಕಾದು ಒಂದು ಪ್ರೇಮ್ ಕಹಾನಿ ನಡೀತಾ ಇದೆ. ಓಕೆ, ನಡೀಲಿ, ಇದು ಬಿಗ್ ಬಾಸ್ ಅಲ್ಲಿ ಒಂದು ರೀತಿಯ ಬೇಕೇ ಬೇಕು. ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲಿ ಒಬ್ಬರೊಬ್ಬರಿಗೆ ಒಂದೊಂದು ಪೇರ್ ಇರುತ್ತೆ. ಆದ್ರೆ ಇಲ್ಲೂ ಹಂಗಂತ ಇಲ್ಲಿ ಬೇರೆದಕ್ಕೂ ಪೇರ್ ಇದೆ. ಈಗ ಕಾವ್ಯ ಮತ್ತೆ ಗಿಲ್ಲಿನ್ ತೊಗೊಂಡ್ರೆ ಅವ್ರದ್ದು ಪೇರ್ ಇದೆ. ಆದ್ರೆ ಇವರಷ್ಟು ಅಶ್ಲೀಲತೆನೇ ಇಲ್ಲ. ಇವರಿಬ್ಬರನ್ನು ಅತಿ ಆಯ್ತು ನೋಡಿ, ಕಾಲ್ ಮೇಲೆ ಕಾಲ್ ಕೆಳಗಡೆ ಹಾಕೊಳ್ಳೋದು, ಕೂತ್ಕೊಳ್ಳೋದು, ಕೈ ಇಟ್ಕೊಂಡು ಕೂತ್ಕೊಳ್ಳೋದು ಕೇವಲ. ಮತ್ತೆ ಇನ್ನೊಂದು, ಈ ಸೂರಜ್ ನಿನ್ನೆ ನೀವು ನೋಡಿದ್ರಿ, ಯಾವ್ದು ಬ್ಲೂ ಟೀಮ್ ರೆಡ್ ಟೀಮ್ ಆಟ ಆಡ್ತಾ ಇತ್ತು. ಇವನು ಏನ್ ಮಾಡ್ಬಿಟ್ಟಿದ್ದಾರೆ, ಇಲ್ಲಿ ಟೀಮ್ ಅನ್ನ ಬದಲಾಯಿಸ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಅಶ್ವಿನಿ ಟೀಮು ರಾಶಿಕಾ ಟೀಮ್ ಅಲ್ಲಿ ಇರ್ಬೇಕಾಗಿದ್ದ ಸೂರಜ್ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ತನ್ನ ಟೀಮ್ ಅನ್ನ ಗೆಲ್ಸೋದು ಬಿಟ್ಟು ಅಲ್ಲಿ ಅಶ್ವಿನಿ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಸೂರಜ್. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನೀವು. ಆನಂತರ ಈ ಅಶ್ವಿನಿ ನಿನ್ನೆ ಇಷ್ಟೆಲ್ಲಾ ನಡೀತಾ ಇದೆ, ಇವಳು ಯಾರು ರಾಶಿಕಾ ಅಷ್ಟೆಲ್ಲಾ ಸಣ್ಣ ಹುಡುಗಿ ರಕ್ಷಿತಾನ ಮೈ ಮೇಲೆ ಬಿದ್ದು ತುಳಿದು ಹಾಕ್ತಾ ಇದ್ದಾರೆ. ಅಲ್ಲಿ ಒಂದು ಘಟನೆ ಕೂಡ ನಡೀತು, ಅವಳ ಡ್ರೆಸ್ ಮೇಲ್ ಹೋಗಿತ್ತು. ಅದನ್ನ ನೋಡಿಯೂ ನೋಡದ ಹಾಗೆ ಇದ್ರು ಇವರೆಲ್ಲರೂ. ಅದನ್ನ ಖಂಡಿಸ್ಲಿಲ್ಲ, ಅದನ್ನ ಯಾವುದೇ ರೀತಿ ಬೊಬ್ಬೆ ಹೊಡಿಲಿಲ್ಲ. ಕೇವಲ
ತನ್ನ ವಿಚಾರಕ್ಕೆ ಬಂದಾಗ ತಮ್ಮ ಟೀಮ್ ಬಂದಾಗ ಬೊಬ್ಬೆ ಹೊಡೆಯೋದು. ಅದರಲ್ಲೂ ರಾಶಿಕಾದು ಅತಿ ಆಯ್ತ್ರಿ. ನೀವು ನೋಡಿ ಅಬ್ಸರ್ವ್ ಮಾಡಿ, ಅವಳದು ಪ್ರತಿ ಒಂದಕ್ಕೂ ವಿಚಿತ್ರವಾಗಿ ಆಟ ಆಡ್ತಾ ಇದ್ದಾಳೆ. ವಿಚಿತ್ರವಾಗಿ ಅಂದ್ರೆ ಆ ಸೂರಜ್ ಬಂದಾಗಿಂದ ಅವಳು ಆಕ್ಟಿವ್ ಆಗಿಬಿಟ್ಟಿದ್ದಾಳೆ. ಓ, ತಾನು ತುಂಬಾ ಗ್ರೇಟು ಅಂತ ಅನ್ಕೋಬೇಕಂತ. ಆದ್ರೆ ಇಲ್ಲಿ ರಾಶಿಕಾಗೆ ಕ್ಯಾಪ್ಟನ್ಸಿ ಸಿಗುವಂತದನ್ನ ಅದರಲ್ಲೂ ಮತ್ತೆ ಈಗ ಏನು ಬೆಸ್ಟ್ ಸ್ಟೂಡೆಂಟ್, ಈ ವೀಕ್ದು ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ವೀಕ್ ಸಿಗೋದಿತ್ತು, ಅದನ್ನು ಕೂಡ ಗಿಲ್ಲಿ ತಪ್ಪಿಸ್ಬಿಟ್ರು. ನಿಜಕ್ಕೂ ಇಲ್ಲಿ ಗಿಲ್ಲಿ ಮತ್ತೆ ಸ್ಪಂದನ ಸ್ಟ್ಯಾಂಡ್ ತಗೊಂಡಿದ್ದು ಇಲ್ಲಿ ಮೆಚ್ಚಲೇಬೇಕು. ಯಾಕಂದ್ರೆ ರಾಶಿಕಾಗೆ ಕೈಗೆ ಬಂದಿತ್ತು, ಬಾಯಿಗೆ ಬರ್ಲಿಲ್ಲ. ಆ ರೀತಿ ಆಗ್ಬಿಟ್ಟಿದೆ ರಾಶಿಕಾ ಪರಿಸ್ಥಿತಿ. ಎಲ್ಲಾನು ಚೆನ್ನಾಗಿ ಆಟ ಆಡಿದ್ಲು. ಆಕ್ಚುಲಿ ನೋಡ್ಬೇಕಂದ್ರೆ ರಾಶಿಕಾ ಚೆನ್ನಾಗಿ ಆಟ ಆಡಿದ್ಲು, ಆದ್ರೆ ಅವಳಿಗೆ ಬರ್ಬೇಕಾಗಿತ್ತು. ಆದ್ರೆ ಎಲ್ಲರದು ಸಪೋರ್ಟು ಮತ್ತೆ ಯೂನಿಟಿ ಬೇಕಾಗಿತ್ತು, ಸಿಗದೆ ರಾಶಿಕಾ ಆ ಕೈ ತಪ್ಪಿಬಿಟ್ಟಿದೆ. ಇನ್ನ ಗಿಲ್ಲಿ ಇಲ್ಲಿ ಆಟ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಅಂತ ನೋಡೋದಾದ್ರೆ ಅಫ್ಕೋರ್ಸ್ ಗಿಲ್ಲಿ ಆಟ ಆಡ್ತಾ ಇದಾರೆ. ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ತಾ ಇದಾರೆ. ಕಾಮಿಡಿಯಾ ಅತಿರೇಕ ಮಾಡ್ತಾರ, ಮಾಡ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇರೋದೇ ಅತಿರೇಕಿಗಳು. ಇಲ್ಲಿ ಅತಿರೇಕ ಮಾಡಿದವ್ರಿಗೆ ಒಂದು ರೀತಿಯ ಫೋಕಸ್ ಆಗತ್ತೆ, ಅವರೇ ಇಲ್ಲಿ ಹಿಟ್ ಆಗ್ತಾರೆ. ನೀವು ನೋಡಿ ಬೇಕಾರೆ ಎಷ್ಟೇ ಸೀಸನ್ ತೆಗೆದ್ ನೋಡಿ, ಅಲ್ಲಿ ಅತಿರೇಕ ಮಾಡೋರೆ ಇಲ್ಲಿವರೆಗೂ ಹೈಲೈಟ್ ಆಗಿದ್ದಾರೆ. ಅದೇ ರೀತಿ ಆತ ಅತಿರೇಕ ಮಾಡಿದ್ರು ಅಲ್ಲಿ ಟಕ್ಕರ್ ಕೊಡಕ್ಕೆ ಅಶ್ವಿನಿಗೆ ಮತ್ತೆ ಬೇರೆಯವ್ರಿಗೆ ಯಾರಿಗೆ ಟಕ್ಕರ್ ಕೊಡಕ್ಕೆ ಗಿಲ್ಲಿ ಓಕೆ. ಜೊತೆಗೆ ಗಿಲ್ಲಿ ಜೊತೆ ಕಾವ್ಯನು ಸಖತ್ತಾಗಿ ಆಡ್ತಾ ಇದಾರೆ. ಅದರಲ್ಲೂ ರಕ್ಷಿತಾ, ಅವಳಂತೂ ಅದು ಒಂದು ಸ್ಮಾಲ್ ಪಟಾಕಿ ಅನ್ಕೋಬಹುದು. ಎಲ್ಲಿ ಬೇಕಲ್ಲಿ ಮಾತಾಡ್ಬಿಡ್ತಾಳೆ. ಯಾಕಂದ್ರೆ ಹಂಗೆ ಇರ್ಬೇಕು. ಆ ಏಜ್ಗೆ ಹೆಂಗಿರುತ್ತಂದ್ರೆ ವಿಚಾರ ಮಾಡಿ ಮಾತಾಡೋಷ್ಟು ಶಕ್ತಿ ಇರಲ್ಲ. ಆ ಟೈಮಲ್ಲಿ ಏನ್ ಅನ್ಸುತ್ತೆ ಅದನ್ನ ಮಾತಾಡ್ತಾ ಇದ್ದಾಳೆ, ಅದನ್ನ ಮಾಡ್ತಾ ಇದ್ದಾಳೆ. ಆದ್ರೆ ಇವಳು ಈ ಮಾತಾಡೋದು ಈ ರೀತಿ ಇರೋದು ಬಹಳಷ್ಟು ಜನಕ್ಕೆ ಆಗಿ ಬರ್ತಾ ಇಲ್ಲ. ಸ್ವತಃ ಪಾಪ ರಘು ಅವರೇ ಒಪ್ಕೊಂಡಿದ್ದಾರೆ ಆ ಹುಡುಗಿನ ಎಷ್ಟು ಕೆಲಸ ಮಾಡ್ತಾರೆ. ಗಿಲ್ಲಿ, ಚಂದ್ರಪ್ರಭಾ ಇವರೇ ಮಾತಾಡ್ಕೊಂಡಿದ್ದು ನೀವು ನೋಡಿದಿರ ಎಪಿಸೋಡ್ ಅಲ್ಲಿ. ಯಾಕಂದ್ರೆ ಅವಳನ್ನ ರಕ್ಷಿತಾ ಮನೆ ಕೆಲಸದವಳು ಮಾಡ್ಬಿಟ್ಟಿದ್ದಾರೆ ಇವ್ರು ಬಿಗ್ ಬಾಸ್ ಹೌಸ್ ಅಲ್ಲಿ. ನೀವು ನೋಡಿ ಎಲ್ಲಾ ಪಾತ್ರೆಗಳನ್ನ ಒಂದ್ 4-5 ಜನ ಸೇರಿ ಅದನ್ನ ತೊಳಿಬೇಕು. ಆದ್ರೆ ಏನ್ ಮಾಡ್ತಾಳೆ ಪಾಪ, ಒಬ್ಳೆ ನಾನ್ ಮಾಡ್ತೀನಿ ಬಿಡು ಅಂತ ಹೊಡ್ತಾಳೆ. ಅಡಿಗೆ ಮಾಡ್ಬೇಕಾದ್ರೆ ತಾನು ಮಾಡ್ತೀನಿ ಬಿಡು ಅಂತ ಹೊಡಿತಾರೆ. ಆದ್ರೆ ರಾಶಿಕಾ ನಿನ್ನೆ ಎಷ್ಟು ನೌಟಂಕಿ ಆಡಿದ್ಲು ಗೊತ್ತಾ. ಒಂದ್ ಕೈ ನೋವು ಇಟ್ಕೊಂಡು ಪಾಪ ಹುಡುಗಿನ ಅವ್ರು ಕರೆಕ್ಟ್ ಬಂದ್ಲು, ಬನ್ನಿ ಅಡಿಗೆ ಮಾಡೋಣ ಅಂತ. ಅದನ್ನ ಬೇರೆ ಅರ್ಥದಲ್ಲಿ ಇವಳು ತಿರುಗಿಸಿ ಅವಳ ಮೇಲೆ ಕೋಪ ಇತ್ತಲ್ಲ, ಹೇಗಾದ್ರೂ ಹೇಳಬೇಕಲ್ಲ. ಹೀಗಾಗಿ ರಕ್ಷಿತಾನ ಸಖತ್ತಾಗಿ ಉಗಿದ್ಬಿಟ್ಲು ರಾಶಿಕಾ. ಏನ್ ಅದ್ರಲ್ಲಿ ಉಗಿಯೋದೇನಿತ್ತು? ಹೌದಪ್ಪ, ಕೈ ನೋವು ಇತ್ತು ನಿಂದು, ಓಕೆ ಒಪ್ಕೊಳ್ಳೋಣ. ಕೈ ನೋವು ಇದ್ರೆ ಗೇಮ್ ಎದಕ್ಕೆ ಆಡ್ತೀಯಾ? ಕಬಡ್ಡಿ ಗೇಮ್ ಎದಕ್ಕೆ ಆಟ ಆಡಿದ್ಯಾ? ಅವಾಗ ಕೈ ನೋವು ಬರ್ಲಿಲ್ವಾ? ಅವಾಗ ಸಖತ್ತಾಗಿ ಆಟ ಆಡ್ದೆ, ಜಿಗ್ದಾಡಿ ಆಟ ಆಡ್ದೆ, ಮೈ ಮೇಲೆ ಬಿದ್ದು ಉರುಳಾಡಿ ಆಟ ಆಡ್ದೆ. ಆದ್ರೆ ಈ ಟೈಮಲ್ಲಿ ಯಾಕೆ ಆಟ ಆಡ್ಲಿಲ್ಲ? ಯಾಕೆ ನೀವು ಅಡಿಗೆ ಮಾಡ್ಬೇಕಾದ್ರೆ ಈ ನೆಪ ಇವಳಿಗೆ ಸಪೋರ್ಟ್ ಮಾಡಕ್ಕೆ ಅಶ್ವಿನಿ ನನ್ನೊಂದು ಎಲ್ಲಿ ಇಡ್ಲಿ ಅಂತ ಬರ್ತಾಳೆ. ನೀವು ನೋಡಿ, ಏನೇ ಒಂದ್ ಘಟನೆ ನಡೆದ್ರು ತಾನೊಂದು ಫೋಕಸ್ ಆಗ್ಬೇಕಾ. ಯಾಕಂದ್ರೆ ಅವಳು ಗೊತ್ತು ಎಲ್ಲಿ ಜಗಳ ಆಗತ್ತೆ ಅಲ್ಲಿ ಬಿಗ್ ಬಾಸ್ ಕ್ಯಾಮ್ರಾಗಳು ಸಖತ್ತಾಗಿ ಫೋಕಸ್ ಮಾಡ್ತವೆ. ಹೀಗಾಗಿ ಅವಳು ನಂದೊಂದು ಎಲ್ಲಿ ಇಡ್ಲಿ ಅಂತ ಅಶ್ವಿನಿ ಕೂಡ ಅಲ್ಲಿ ಬಂದೇ ಬರುದು. ಯಾವ್ದೇ ಘಟನೆ ನೋಡಿ ನೀವು ಬೇಕಾರೆ. ಅದೇ ಏನಾದ್ರು ಬೇರೆ ಇವಳೆಲ್ಲೋ ಫೋಕಸ್ ಆಗ್ತಾ ಇಲ್ಲ, ಯಾರೋ ಒಂದು ಹೈಲೈಟ್ ಆಗ್ತಾ ಇದ್ರೆ ಅವಳು ಸುಮ್ಮನೆ ಮಾಡಿಸ್ಬಿಡ್ತಾಳೆ. ಹೇ, ಇದೆಲ್ಲ ಎದಕ್ಕೆ ಆಟ ಆಡ್ಕೊಂತೀರಿ, ಯಾಕೆ ಬೇಕು ಅಂತ. ಇಲ್ಲಿ ಅಶ್ವಿನಿ ಗಿಡನ ನೋಡಿ, ರಘು ಬಂದಿಂದ ಸ್ವಲ್ಪ ಸೈಲೆಂಟ್ ಆದಂಗಿದ್ದಾಳೆ. ಎಲ್ಲೋ ರಘುನ ಅಶ್ವಿನಿ ಇಷ್ಟ ಪಡ್ತಾ ಇದ್ದಾಳೇನೋ ಅನ್ಸ್ಬಿಡುತ್ತೆ. ಆಮೇಲೆ ಇಲ್ಲಿ ಕ್ಯಾಪ್ಟನ್ಸಿ ರಘುನ ಮೆಚ್ಚಲೇಬೇಕು. ಯಾಕಂದ್ರೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಸಲಿಗೆ ಬೀಳ್ಬೇಕಾಗಿರೋದು ರಘು ಅವ್ರಿಗೆ. ಯಾಕಂದ್ರೆ ನೋಡಿ, ನೀವು ಎಲ್ಲೂ ಯಾರ ಪರಾನು ಇದ್ದಿದ್ದಿಲ್ಲ. ಅವರು ಜೆನ್ಯೂನ್ ಆಗಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ತರ ಯೋಚನೆ ಮಾಡಿ, ಸ್ಪೋರ್ಟ್ಸ್ ಪರ್ಸನ್ ತರ ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ಒದಗಿಸಿ, ಒಂದು ವಿಚಾರದಲ್ಲಿ ರಕ್ಷಿತ ಚಿಕ್ಕವಳಲ್ವಾ, ಸೊ ಅದಕ್ಕೆ ಒಂದು ಅವಳ ಮೇಲೆ ಒಂದು ಪ್ರೀತಿ ಇದೆ, ಎಲ್ಲರಿಗೂ ಪ್ರೀತಿ ಇದೆ. ಅವಳನ್ನ ಓಕೆ, ಒಂದ್ ತಪ್ಪು ಮಾಡಿದಾಗ ಒಂದ್ ಚಿಕ್ಕದಾಗಿ, ಯಾಕಂದ್ರೆ ಆ ಮಣ್ಣನ್ನ ಕಣ್ಣಲ್ಲಿ ಎರಚಿದ್ಲು ಆ ಟೈಮಲ್ಲಿ, ಅದನ್ನ ಮಾಡಬಾರ್ದಾಗಿತ್ತು, ಮಾಡಿದ್ಲು. ಒಂದ್ ಸಣ್ಣ ಪುಟ್ಟ ಹುಡುಗಿ ಅಂತ ಅವರು ಕ್ಷಮೆ ಕೂಡ ಕೊಟ್ರು, ಮತ್ತೊಮ್ಮೆ ಕೂಡ ಆಟ ಆಡ್ಸಿದ್ರು. ಅದು ನಿಜವಾಗಿ ಒಳ್ಳೆ ಕೆಲಸ. ಮತ್ತವ್ರು ಇಲ್ಲಿವರೆಗೂ ನೋಡಿ ಆ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಅನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ಲಿ ಏನ್ ಹೇಳ್ಬೇಕು, ಯಾರ ಪರಾನು ಇಲ್ಲದೆ ಕರೆಕ್ಟ್ ಆಗಿ ಡಿಸಿಷನ್ ತಗೊಂತಾ ಇದಾರೆ. ಆದ್ರೆ ಇವರ ಡಿಸಿಷನ್ ಬೇರೆಯವ್ರಿಗೆ ಆಗಿ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಮನೆಯಿಂದ ಫೋನ್ ಕಾಲ್ ಬಂತು, ಅವ್ರು ಕರೆಕ್ಟ್ ಆಗಿ ಪ್ರಿನ್ಸಿಪಾಲ್ ಬಂದ ತಕ್ಷಣ ವೀಕ್ ಸ್ಟೂಡೆಂಟ್ ಬಗ್ಗೆ ಅವ್ರ ಪೇರೆಂಟ್ಸ್ ಗೆ ಹೇಳಲೇಬೇಕು. ಸೊ ಅದನ್ನ ಹೇಳಿದಾಗ ಕೂಡ ನೀವು ನೋಡಿದ್ರಿ ರಾಶಿಕಾ ಅಲ್ಲಿ ಎಷ್ಟು ಮತ್ತೆ ನೌಟಂಗಿ ಆಟ ಆಡಿದ್ಲು, ಎಷ್ಟು ಡವ್ ಮಾಡಿದ್ಲು. ನೀವ್ ಹೆಂಗ್ ಹೇಳಿದ್ರಿ, ಹೆಂಗ್ ಮಾಡಿದ್ರಿ ಅಂತ. ಆಮೇಲೆ ಈಗ ಜಾನುದ್ ಏನಾಗಿದೆ, ಟೀಮ್ ಚೇಂಜ್ ಆಗ್ಬಿಟ್ಟಿದೆ. ಹೀಗಾಗಿ ಈಗ ರಿಯಾಲಿಟಿ ಅವಳಿಗೂ ಅರ್ಥ ಆಗ್ತಾ ಇದೆ. ಅಶ್ವಿನಿ ಜೊತೆ ಇಷ್ಟು ದಿನ ಅವಳು ಏನ್ ಮಾಡಿದ್ಲು, ಎಲ್ಲಿ ಮಾತಾಡ್ಬೇಕಾಗಿತ್ತು, ಸ್ಟ್ಯಾಂಡ್ ತಗೋಬೇಕಾಗಿತ್ತು, ಸ್ಟ್ಯಾಂಡ್ ತಗೋಲಿಲ್ಲ ಅನ್ನೋದು ಅವಳಿಗೂ ಈಗ ಗೊತ್ತಾಗ್ತಾ ಇದೆ.
ಇನ್ನು ಸ್ಪಂದನ ಡೆಫಿನೆಟ್ಲಿ ಮಾತಾಡಕ್ ಕಲ್ತಿದ್ದಾಳೆ. ಮುಂಚೆ ಎಲ್ಲ ಸ್ಪಂದನ ಮಾತಾಡ್ತಾ ಇದ್ದಿದ್ದಿಲ್ಲ, ಎಲ್ಲೋ ಮಾಡು ಜೊತೆ ಕಳೆದು ಹೋಗ್ಬಿಟ್ಲು ಅಥವಾ ಅಷ್ಟೇ ಇರ್ತಿದ್ಲೇನೋ, ಎಲ್ಲೋ ಒಂದ್ ಮೂಲೆಯಲ್ಲಿ ಏನ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ತಿದ್ಲು ಅನ್ಸ್ತಿತ್ತು. ಬಟ್ ಡೆಫಿನೆಟ್ಲಿ ಈಗ ಸ್ಪಂದನ ಸಾಕಾಗಿ ಮಾತಾಡ್ತಾ ಇದ್ದಾಳೆ. ಚಂದ್ರಪ್ರಭಾ ಅವ್ರ ಇದರಲ್ಲಿ ಅವರು ಇದನ್ನ ಆಟ ಆಡ್ತಾ ಇದ್ದಾರೆ. ಇನ್ನ ಉಳಿದಂತೆ ಬೇರೆಯವ್ರ ಗಿಲ್ಲಿ ಅಂತೂ ಸೂಪರ್ ಆಗಿ ಆಟ ಆಡ್ತಾ ಇದಾರೆ. ಆಮೇಲೆ ಅಭಿ ಅಭಿ ಅಂದ್ರು ಅವ್ರದ್ದು ಜೆನ್ಯೂನ್, ಹೆಂಗಂದ್ರೆ ಅವ್ರಿಗೆ ಏನ್ ಮಾತಾಡ್ಬೇಕೋ ಮಾತಾಡ್ತಾನೆ. ಆಮೇಲೆ ಇವತ್ತಿನ ನೀವು ಪ್ರೊಮೋ ನೋಡಿದ್ರು, ಇವತ್ತು ಕೂಡ ಕಾವ್ಯ ಜೊತೆ ಮತ್ತೆ ಅಶ್ವಿನಿ ಗೌಡ ತಿರುಗಿ ಬಿದ್ದಿದ್ದಾರೆ. ಅವಳನ್ನ ಜೊತೆ ಎಲ್ಲೋ ಒಂಥರ ಕಾಲ್ ಕೆರೆದು ಜಗಳಕ್ಕೆ ಆಡ್ಬೇಕು, ಯಾಕಂದ್ರೆ ಅವಳು ಗಿಲ್ಲಿ ಜೊತೆ ಇರ್ತಾಳೆ, ಗಿಲ್ಲಿ ಸಪೋರ್ಟ್ ಇಂದ ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇದಾರೆ. ಆದ್ರೆ ಕಾವ್ಯನ್ ನೋಡಿದಾಗ ಹಾಗೇನ್ ಅನ್ಸಲ್ಲ, ಗಿಲ್ಲಿ ಸಪೋರ್ಟ್ ಏನ್ ಬೇಕಾಗಿಲ್ಲ, ಹಂಗೂ ಜೆನ್ಯೂನ್ ಆಗಿನೂ ಆಟ ಆಡ್ಬೋದು ಕಾವ್ಯ. ಒಳ್ಳೆ ಅಲ್ಲಿ ನೋಡುಗರ ಮನಸ್ಸನ್ನ ಗೆದ್ದಿದ್ದಾರೆ ಇವರೆಲ್ಲ. ಹೀಗಾಗಿ ನಿಮ್ಗೇನ್ ಅನ್ಸುತ್ತೆ ಈ ಬಿಗ್ ಬಾಸ್ ಬಗ್ಗೆ? ಎಲ್ಲೋ ಅಶ್ವಿನಿ ಜಲಸ್ಸು, ಆಮೇಲೆ ಈಗ ರಾಶಿಕಾ ಮಾಡ್ತಾ ಇರೋದು ಆಟನ ನೋಡ್ತಾ ಇದ್ರೆ ಈ ವಾರ ಡೆಫಿನೆಟ್ಲಿ ಯಾರನ್ನ ಕಳಿಸ್ಬೇಕು ಅನ್ಸುತ್ತೆ ನಿಮ್ಗೆ? ಯಾರು ಹೋಗ್ಬೇಕು? ಮತ್ತೆ ಈ ರೀತಿ ಒಂದು ಚಿಕ್ಕ ಹುಡುಗಿಯ ಮೇಲೆ ಪದೇ 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 ಅವಳ ಮೇಲೆ ಜಗಳಕ್ಕೆ ಬರೋದು ಮಾಡೋದು, ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ನಮ್ಗೆ ತಿಳಿಸಿ. ಇದೇ ರೀತಿ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ಯಾರೆಲ್ಲ ಹೊಸದಾಗಿ ಇದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಂತ ಅಂತ ಹೇಳ್ತಾ ಮತ್ತೆ ಇಂಥದ್ದೇ ಸ್ಟೋರಿಗಳೊಂದಿಗೆ ನಿಮ್ಮೊಂದಿಗೆ ಸಿಗ್ತಾ ಇರ್ತೇನೆ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ನಮ್ಮನ್ನು ಹರಿಸ್ತಾ ಇರಿ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.